ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀಕೃಷ್ಣ ತನ್ನ ಅತ್ಯಂತ ಭಕ್ತನಾದ ಉದ್ಧವರಿಗೆ ಅನೇಕ ತತ್ವಗಳನ್ನು ಏಕಾದಶ ಸ್ಕಂಧದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಕೃಷ್ಣ ಉದ್ಧವರಿಗೆ ಉಪದೇಶ ಮಾಡ್ತಾ ಬಹಳ ಮುಖ್ಯವಾದ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ಕೆಲವು ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಭಗವದ್ಭಕ್ತನಾದವನು ಭಗವದ್ವೇಷಿಯನ್ನು ಯಾವತ್ತೂ ಹೊಗಳಬಾರದು, ಭಗವದ್ಭಕ್ತನನ್ನು ನಿಂದನೆ ಮಾಡಬಾರದು. ಯಾರು ನಿಂದನೆಗೆ ಅರ್ಹರೋ ಅವರನ್ನು ಪ್ರಶಂಸೆ ಮಾಡಬಾರ್ದು, ಯಾರು ಪ್ರಶಂಸೆಗೆ ಅರ್ಹರೋ ಅವರನ್ನು ನಿಂದನೆ ಮಾಡಬಾರ್ದು ಎಂಬುದಾಗಿ ಉಪದೇಶ ಮಾಡ್ತಾ ಇದ್ದಾನೆ. ನಾವು ಇವತ್ತಿನ ಸಮಾಜದಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಪ್ರಶಂಸೆಗೆ ಅನರ್ಹರಾದವರನ್ನೆಲ್ಲ ಪ್ರಶಂಸೆ ಮಾಡ್ತಾ ಇರ್ತೇವೆ, ನಿಂದನೆಗೆ ಅರ್ಹರಾದವರನ್ನೆಲ್ಲ ಪ್ರಶಂಸೆ ಮಾಡ್ತಾ ಇರ್ತೇವೆ. ಇದು ನಮ್ಮ ಪಾಡಾಗಿದೆ. ಆದರೆ ಕೃಷ್ಣ ಉದ್ಧವರಿಗೆ ಹೇಳ್ತಾ ಇದ್ದಾರೆ, ಭಗವದ್ಭಕ್ತನಾದವನು ಭಗವದ್ವೇಷಿಯನ್ನು ಹೊಗಳಬಾರದು ಮತ್ತು ಭಗವದ್ಭಕ್ತನನ್ನು ನಿಂದನೆ ಮಾಡಬಾರ್ದು. ಯಾಕೆ ಅಂತಂದರೆ ದ್ವೇಷಿಯಲ್ಲಿ ಗುಣ ಇರೋದಿಲ್ಲ. ನಾವು ಯಾವುದೋ ಒಂದು ಅಂಶವನ್ನು ಗುಣ ಅಂತ ಹೇಳಿ ಹೊಗಳ್ತೇವೆ. ದ್ವೇಷಿಯಲ್ಲಿ ಇರುವ ಗುಣವೂ ಸುಳ್ಳು, ಭಗವದ್ಭಕ್ತರಲ್ಲಿರುವ ದೋಷವೂ ಸುಳ್ಳು. ಹಾಗಾಗಿ ನಾವು ದ್ವೇಷಿಯಲ್ಲಿ ಇಲ್ಲದ ಗುಣವನ್ನು ಹೊಗಳೋದು, ಭಕ್ತನಲ್ಲಿ ಇಲ್ಲದ ದೋಷವನ್ನು ಹುಡುಕಿ ಅವನನ್ನು ನಿಂದನೆ ಮಾಡೋದು ಎರಡೂ ಅಪರಾಧ ಆಗತ್ತೆ. ಹಾಗಾದರೆ ನಾವು ಭಗವಂತನ ದ್ವೇಷಿಯನ್ನು ನಿಂದನೆಯೂ ಮಾಡಲ್ಲ, ಭಗವದ್ಭಕ್ತರನ್ನು ಪ್ರಶಂಸೆಯೂ ಮಾಡಲ್ಲ, ಉದಾಸೀನವಾಗಿದ್ದುಬಿಡ್ತೇವೆ. ಹಾಗೆ ಅಂತಂದರೆ ಅದು ತಪ್ಪು ಅಂತ ಇದ್ದಾನೆ. ಉದಾಸೀನವಾಗಿರ್ತೇವೆ ಅನ್ನೋ ಮಾತೇ ಸುಳ್ಳು, ಬರೀ ಡಾಂಭಿಕ ಅದು. ಯಾಕೆ ದ್ವೇಷಿಯ ದೋಷವನ್ನು ಹೇಳಲ್ಲ ಅಂದರೆ ಅವನ ಮೇಲಿರುವ ಸ್ನೇಹದಿಂದ ಅವನಲ್ಲಿರುವ ದೋಷವನ್ನು ಹೇಳಲ್ಲ. ಭಕ್ತರಲ್ಲಿರುವ ಗುಣವನ್ನು ಯಾಕೆ ಹೊಗಳಲ್ಲ ಅಂದರೆ ಅವರ ಮೇಲಿರುವ ದ್ವೇಷದಿಂದ ಅವರಲ್ಲಿರುವ ಗುಣವನ್ನು ಹೊಗಳಲ್ಲ. ಹಾಗಾದರೆ ಅವರ ದುಷ್ಟರಲ್ಲಿರುವ ಸ್ನೇಹ, ಸಜ್ಜನರಲ್ಲಿರುವ ದ್ವೇಷ, ಈ ಕಾರಣದಿಂದ ನಾವು ಅವರಲ್ಲಿ ಇರುವ ದೋಷವನ್ನು ನಿಂದನೆ ಮಾಡಲ್ಲ, ಇವರಲ್ಲಿರುವ ಗುಣವನ್ನು ಹೊಗಳಲ್ಲ ಅಂತಂದರೆ ಇದು ಈ ಉದಾಸೀನ ಪ್ರವೃತ್ತಿ ಅಂತಿದೆಯಲ್ಲ, ಇದು ಬರೇ ಮೋಸ, ಬರೇ ಸುಳ್ಳಿದು. ಭಗವಂತನ ದ್ವೇಷಿಯಲ್ಲಿರುವ ದೋಷವನ್ನು ಅವನ ಮೇಲಿನ ಸ್ನೇಹದಿಂದ ಹೊಗಳದೇ ಇರೋದು, ಭಗವದ್ಭಕ್ತನಲ್ಲಿ ಅವನಲ್ಲಿ ಇರುವ ಗುಣವನ್ನು ಅವನ ಮೇಲಿನ ದ್ವೇಷದಿಂದ ಹೊಗಳದೇ ಇರೋದು, ಇದು ಒಳಗಿರೋ ರಹಸ್ಯ. ಇದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನಾವು ಉದಾಸೀನ ಎರಡು ಪಕ್ಷಕ್ಕೂ ಹೋಗಲ್ಲ ಅನ್ನುವಂತಹ ಬಣ್ಣದ ಮಾತುಗಳನ್ನು ಆಡ್ತೇವೆ. ಈ ಉದಾಸೀನವಾಗಿರ್ತೇವೆ ಅನ್ನೋ ಮಾತೇ ಸುಳ್ಳು, ಆದ್ದರಿಂದ ಅದು ತಪ್ಪು. ಮತ್ತಿನ್ನೇನು ಮಾಡಬೇಕು ಅಂತಂದರೆ ಅದರ ಇನ್ನೂ ಮುಂದೆ ಬರೆದು ಅದರ ಇನ್ನೊಂದು ಅಂಶವನ್ನು ಹೇಳ್ತಾ ಇದ್ದಾರೆ. ದ್ವೇಷಿಯ ಸ್ವರೂಪ ದುಃಖಮಯವಾದದ್ದು. ಭಗವಂತನ ದ್ವೇಷಿ ಯಾರಿದ್ದಾರೆ ಅವರ ಸ್ವರೂಪದಲ್ಲಿ ದುಃಖವೇ ತುಂಬಿರೋದು. ನಾವು ಭಗವಂತನ ದ್ವೇಷಿಯ ಮೇಲೆ ಸ್ನೇಹದಿಂದ ಆಶೀರ್ವಾದ ಮಾಡಿದರೆ ನಮ್ಮ ಆಶೀರ್ವಾದದಿಂದ ಅವನಿಗೇನು ಸುಖ ಸಿಗತ್ತೆ, ಆ ಸುಖ ಅವನ ಸ್ವರೂಪದಲ್ಲಿರುವ ದುಃಖದ ಮುಂದೆ ಬಹಳ ಅಲ್ಪ. ಆದ್ದರಿಂದ ಅವನಿಗೆ ಆಶೀರ್ವಾದ ಮಾಡೋದು ವ್ಯರ್ಥ. ಹಾಗೆಯೇ ಭಗವಂತನ ಭಕ್ತರಲ್ಲಿ ನಾವೇನು ಶಾಪ ಕೊಡ್ತೇವೆ ದ್ವೇಷದಿಂದ, ಆ ಶಾಪದಿಂದ ಆಗುವ ದುಃಖ ಬಹಳ ಅಲ್ಪ. ಯಾಕೆಂದರೆ ಅವರ ಸ್ವರೂಪದಲ್ಲಿ ಮಹಾಸುಖವೇ ಇದೆ. ಈಗ ಭಗವದ್ಭಕ್ತರ ಸ್ವರೂಪದಲ್ಲಿ ಮಹಾಸುಖವೇ ತುಂಬಿರುತ್ತಾದ್ದರಿಂದ ನಾವು ಅವರ ಮೇಲೆ ದ್ವೇಷದಿಂದ ಕೊಡುವ ಶಾಪದ ದುಃಖ ಬಹಳ ಅಲ್ಪ, ಆದ್ದರಿಂದ ಅದು ವ್ಯರ್ಥ. ಹೀಗೆ ಭಗವಂತನ ದ್ವೇಷಿಗಳ ಸ್ವರೂಪದಲ್ಲಿ ದುಃಖವೇ ತುಂಬಿರೋದ್ರಿಂದ ಅವರಿಗೆ ನಾವು ಸ್ನೇಹದಿಂದ ಆಶೀರ್ವಾದ ಮಾಡಿದರೆ ಬರುವ ಸುಖವೂ ಅಲ್ಪ, ಆದ್ದರಿಂದ ಅದು ವ್ಯರ್ಥ ಅವರಿಗೆ ಆಶೀರ್ವಾದ ಮಾಡೋದು. ಅದರಂತೆ ಭಗವಂತನ ಭಕ್ತರಲ್ಲಿ ಇರ್ತಕ್ಕಂತಹ ದೋಷವನ್ನು ನಾವು ಹೇಳೋದು ಅದು ಅಪರಾಧ. ಭಗವಂತನ ಭಕ್ತರಲ್ಲಿ ಇರತಕ್ಕಂತಹ ಸ್ವರೂಪದಲ್ಲಿ ಮಹಾಸುಖ, ಭಗವದ್ಭಕ್ತರ ಸ್ವರೂಪದಲ್ಲಿ ಮಹಾಸುಖ ಇರೋದರಿಂದ ಅವರ ಮೇಲಿನ ದ್ವೇಷದಿಂದ ನಾವು ಶಾಪ ಕೊಟ್ಟರೆ ಅದರಿಂದ ಬರೋ ದುಃಖ ಬಹಳ ಅಲ್ಪ. ಆದ್ದರಿಂದ ಇದೆರಡೂ ವ್ಯರ್ಥವಾದ ಕೆಲಸ. ಭಗವಂತನ ದ್ವೇಷಿಗೆ ಆಶೀರ್ವಾದ ಮಾಡೋದು ವ್ಯರ್ಥ, ಭಗವಂತನ ಭಕ್ತರಿಗೆ ಶಾಪ ಕೊಡೋದು ವ್ಯರ್ಥ.
ಅನರ್ಥ ಆಗತ್ತೆ. ಅವರಿಗೆ ಆಶೀರ್ವಾದದಿಂದಲೂ ಫಲ, ಇವರಿಗೆ ಶಾಪದಿಂದಲೂ ಫಲ ಆಗತ್ತೆ. ಆದರೆ ಅವರ ಸ್ವರೂಪದಲ್ಲಿರುವ ಸುಖ ದುಃಖಗಳ ಮುಂದೆ ನಮ್ಮ ಆಶೀರ್ವಾದದಿಂದ ಆಗುವ ಸುಖ, ನಮ್ಮ ಶಾಪದಿಂದ ಆಗುವ ದುಃಖ ಎರಡೂ ಬಹಳ ಅತ್ಯಲ್ಪ. ಆದ್ದರಿಂದ ಎರಡರಿಂದಲೂ ಪ್ರಯೋಜನ ಇಲ್ಲ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ದ್ವೇಷಿಗಳಿಗೆ ಎಂದೂ ನಾವು ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಅನ್ನಬಾರದು. ಭಗವಂತನ ಭಕ್ತರಿಗೆ ಎಂದೂ ಶಾಪ ಕೊಟ್ಟು ಕೆಟ್ಟದಾಗಲಿ ಅಂತ ಅನ್ನಬಾರದು. ಇದೆರಡೂ ಕೂಡ ಭಗವದ್ಭಕ್ತರು ಅನುಸರಿಸಬೇಕಾದ ರೀತಿ ಎಂಬ ಮಹತ್ವದ ಅಂಶವನ್ನು ಉದ್ಧವರಿಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ. ಸಜ್ಜನ ಆದರೂ ಕೂಡ ಅವನ ಸ್ವರೂಪದಲ್ಲಿ ಜ್ಞಾನಸುಖ ಸ್ವರೂಪನೇ ಅವನು. ಆದರೂ ಕೂಡ ತನ್ನ ದೇಹ ಬೇರೆ ತಾನು ಬೇರೆ ಅನ್ನುವಂತಹ ಸ್ಪಷ್ಟವಾದ ಭೇದ ಜ್ಞಾನ ಅವನಿಗಿರೋದಿಲ್ಲ. ಶರೀರ ತನಗಿಂತ ಬೇರೆಯೇ ಅಲ್ಲ ಅನ್ನುವಷ್ಟು ಆ ಶರೀರದ ಮೇಲೆ ಅಭಿಮಾನವನ್ನು ತುಂಬಿಕೊಂಡಿರ್ತಾನೆ. ಆ ಅಭಿಮಾನದಿಂದ ಕುರುಡಾಗಿ ತನ್ನ ಸ್ವರೂಪಾನಂದವನ್ನೇ ಅನುಭವಿಸ್ಲಿಕ್ಕೆ ಅವನು ಅಶಕ್ತನಾಗಿರ್ತಾನೆ. ಅದು ಸ್ಪಷ್ಟವಾದ ಭೇದ ಜ್ಞಾನ ಬಂದರೆ ಆ ಬಂಧಕವಾದಂತಹ ಶರೀರವನ್ನೇ ಅವನು ಜ್ಞಾನ ಮೋಕ್ಷಗಳಿಗೆ ಸಾಧನವನ್ನಾಗಿ ಬಳಸ್ಕೊಳ್ತಾನೆ, ಹೊರತು ಸಾಂಸಾರಿಕ ಸುಖಗಳಿಗೆ ಸಾಧನವಾಗಿ ಬಳಸ್ಕೊಳ್ಳಕ್ಕೆ ಹೋಗಲ್ಲ. ಯಾವಾಗ ಅವನು ನಾನು ಬೇರೆ ದೇಹ ಬೇರೆ ಅಂತ ಮಾತಿಗೆ ಹೇಳೋದು ಬೇರೆ, ಆದರೆ ನಾವೇ ದೇಹ ಅನ್ನುವಷ್ಟು ಅದರ ಮೇಲೆ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತೇವೆ. ಆದ್ದರಿಂದ ಆ ನಮಗಿಂತ ಬೇರೆಯಾದ ಶರೀರದಲ್ಲಿ ನಮಗೂ ಸ್ಪಷ್ಟವಾದ ಭೇದ ಜ್ಞಾನ ಇರದೇ ಇರೋದರಿಂದ ಆಗ ನಮಗೆ ಸ್ವರೂಪಾನಂದವನ್ನು ಅನುಭವಿಸ್ಲಿಕ್ಕಾಗಲ್ಲ. ಸ್ಪಷ್ಟವಾದ ಭೇದ ಜ್ಞಾನ ಬಂದರೆ ಆಗ ಇದೇ ಶರೀರವನ್ನೇ ಜ್ಞಾನ ಮೋಕ್ಷಗಳಿಗೆ ಸಾಧನವನ್ನಾಗಿ ಬಳಸಿಕೊಳ್ಳುವಂತಹ ಪ್ರವೃತ್ತಿ ನಮಗೆ ಹುಟ್ಟುತ್ತೆ. ಆದ್ದರಿಂದ ಜೀವ ಬೇರೆ ಅವನ ಶರೀರ ಬೇರೆ ಅನ್ನುವಂತಹ ಜೀವ ಜಡ ಭೇದ ಜ್ಞಾನ ನಮಗೆ ಸ್ಪಷ್ಟವಾಗಿರಬೇಕು ಎಂಬ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದಾರೆ. ಈ ಒಂದು ಅಭಿಮಾನ, ವಿಷಯಾಸಕ್ತಿ, ಈ ದೇಹ ಇಂದ್ರಿಯಗಳೇ ನಾವು ಅನ್ನುವಂತಹ ದುರಭಿಮಾನಗಳು ಇದೆಲ್ಲ ನಮ್ಮ ಸಂಸಾರಕ್ಕೆ ಕಾರಣವಾದದ್ದು. ಭಗವಂತನೊಬ್ಬನೇ ಸ್ವತಂತ್ರ, ಅವನು ಎಲ್ಲ ಕಾಲಕ್ಕೂ ಅವನೇ ಸ್ವತಂತ್ರ ಅನ್ನುವ ತಿಳುವಳಿಕೆ ಇರಬೇಕು. ನಾವು ಎಂದೆಂದಿಗೂ ಪರಾಧೀನರು ಅನ್ನುವಂತಹ ತಿಳುವಳಿಕೆನೇ ಇರಬೇಕು. ಈ ಎರಡೂ ತಿಳುವಳಿಕೆ ಗಟ್ಟಿಯಾಗಿದ್ದರೆ ಆಗ ನಮಗೆ ಮೋಕ್ಷದ ಮಾರ್ಗ ಸಿಗಲಿಕ್ಕೆ ಸಾಧ್ಯ ಎಂಬ ಅಂಶವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಭಾಳ ಸುಂದರವಾದ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನಂತಂದರೆ, ಸುವರ್ಣ ರಥ ಅಂತ ನಾವು ಹೇಳ್ತೇವೆ. ಸುವರ್ಣ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಸುವರ್ಣ ರಥವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಬರೇ ಸುವರ್ಣದಿಂದ ರಥ ನಿರ್ಮಾಣ ಯಾರೂ ಮಾಡಲ್ಲ. ಮರದಿಂದ ರಥವನ್ನು ಮಾಡಿ ಅದಕ್ಕೆ ಸುವರ್ಣದ ಹೊದಿಕೆಯನ್ನು ಹೊದಿಸ್ತಾರೆ. ಹೊದಿಸಿ ಇದು ಸುವರ್ಣ ರಥ ಅಂತಾರೆ, ಹೊರತು ಕಟ್ಟಿಗೆ ರಥ ಅಂತ ಯಾರೂ ಕರೆಯಲ್ಲ. ಕಟ್ಟಿಗೆಯಲ್ಲಿ ರಥವನ್ನು ಮಾಡಿ ಅದಕ್ಕೆ ಸುವರ್ಣದ ಹೊದಿಕೆಯನ್ನು ಹೊದಿಸಿದ ಮೇಲೆ ಅದನ್ನು ಸುವರ್ಣ ರಥ ಅಂತ ಕರೀತಾರೆ, ಹೊರತು ಕಟ್ಟಿಗೆ ರಥ ಅಂತ ಕರೆಯಲ್ಲ. ಯಾಕೆಂದರೆ ಕಟ್ಟಿಗೆಗಿಂತ ಅದಕ್ಕೆ ಆ ಹೊದಿಸಿರುವ ಸುವರ್ಣ ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ಆ ಕಟ್ಟಿಗೆಯಲ್ಲಿ ಮಾಡಿದ ರಥಕ್ಕೆ ಸುವರ್ಣದ ಹೊದಿಕೆ ಹಾಕಿದ ಮೇಲೆ ಅದನ್ನು ಸುವರ್ಣ ರಥ ಅಂತಲೇ ನಾವು ವ್ಯವಹಾರ ಮಾಡ್ತೇವೆ. ಹೇಗೋ ಹಾಗೆ ಈ ದೇವ ದಾನವರು ಅಂತ ನಾವೇನು ಹೇಳ್ತೇವೆ, ಈ ದೇವ ದಾನವರು ಎಲ್ಲ ಶಬ್ದಗಳಿಂದ ಕರೆಸಿಕೊಳ್ಳಲಿಕ್ಕೆ ಅವರು ಯಾರೂ ಅರ್ಹರಲ್ಲ. ಈ ಮರದ ರಥ ಇದ್ದ ಹಾಗೆ ಮನುಷ್ಯರು, ದೇವತೆಗಳು, ದಾನವರು ಇವರೆಲ್ಲ ಕಟ್ಟಿಗೆ ರಥ. ಅದಕ್ಕೆ ಸುವರ್ಣದ ಹೊದಿಕೆ ಇದ್ದ ಹಾಗೆ ಅದರೊಳಗೆ ಭಗವಂತ ಸೇರಿಕೊಂಡಿದ್ದಾನೆ. ಹಾಗಾಗಿ ಆ ಭಗವಂತ ಎಲ್ಲರ ಒಳಗೆ ಪ್ರಧಾನವಾಗಿ ಸ್ವತಂತ್ರನಾಗಿರೋದ್ರಿಂದ ಎಲ್ಲ ಕಾಲಕ್ಕೂ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳುತ್ತೆ. ದೇವದಾನವರ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳುತ್ತೆ, ಹೊರತು ಆ ಜಡ ಕಟ್ಟಿಗೆ ರಥದಂತೆ ಇರುವ ಬೇರೆ ವ್ಯಕ್ತಿಗಳನ್ನು ಅದು ಪ್ರಧಾನವಾಗಿ ಹೇಳೋದಿಲ್ಲ. ಈ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಜೊತೆಯಲ್ಲಿ ಸುವರ್ಣದಿಂದ ಏನೋ ಒಂದು ಆಭರಣ ಮಾಡ್ತೇವೆ. ಆ ಆಭರಣ ಮಾಡುವ ಮುಂಚೆಯೂ ಅದನ್ನು ಸುವರ್ಣ ಅಂತಲೇ ಕರಿತೇವೆ. ಆಭರಣ ಮಾಡಿದ ಮೇಲೂ ಅದನ್ನು ಸುವರ್ಣ ಅಂತಲೇ ಕರಿತೇವೆ. ಆ ಆಭರಣವನ್ನು ಕರಗಿಸಿ ಮತ್ತೆ ಗಟ್ಟಿ ಮಾಡಿದ ಮೇಲೂ ಅದನ್ನು ಸುವರ್ಣ ಅಂತಲೇ ಕರಿತೇವೆ. ಹೇಗೆ ಆಭರಣಗಳಾಗಿ ಮಾಡುವ ಮುಂಚೆಯೂ ಸುವರ್ಣವೇ, ಆಭರಣಗಳನ್ನು ಮಾಡಿದ ಮೇಲೂ ಸುವರ್ಣವೇ, ಆಭರಣಗಳನ್ನು ಕರಗಿಸಿದ ಮೇಲೂ ಕೂಡ ಅದು ಸುವರ್ಣವನ್ನು ಸುವರ್ಣ ಬಂಗಾರ ಅಂತಲೇ ಹೇಗೆ ಕರಿತೇವೋ ಹಾಗೆ ಈ ಜಗತ್ತಿನ ದೇವದಾನವರ ಸೃಷ್ಟಿಗೆ ಮೊದಲೂ ಭಗವಂತನೇ ಸ್ವತಂತ್ರ, ಸೃಷ್ಟಿ ಆದ ಮೇಲೂ ಭಗವಂತನೇ ಸ್ವತಂತ್ರ, ಇವರೆಲ್ಲರ ಲಯ ಆದ ಮೇಲೂ ಕೂಡ ಭಗವಂತನೇ ಸ್ವತಂತ್ರ. ಹೀಗೆ ಸೃಷ್ಟಿಗೆ ಮುಂಚೆಯೂ ಭಗವಂತನೇ ಸ್ವತಂತ್ರ, ಸ್ಥಿತಿಕಾಲದಲ್ಲೂ ಸೃಷ್ಟಿ ಆದ ಮೇಲೆ ಸ್ಥಿತಿಕಾಲದಲ್ಲೂ ಭಗವಂತನೇ ಸ್ವತಂತ್ರ, ಮತ್ತು ಲಯಕಾಲದಲ್ಲೂ ಭಗವಂತನೇ ಸ್ವತಂತ್ರ. ಹೀಗೆ 3 ಕಾಲದಲ್ಲೂ ಭಗವಂತನೇ ಸ್ವತಂತ್ರ ಎಂಬ ಅಂಶವನ್ನು ನಾವು ತಿಳ್ಕೊಳ್ಬೇಕು.
ಹಾಗಾಗಿ ಎಲ್ಲ ಶಬ್ದಗಳನ್ನು ಭಗವಂತನ ವಾಚಕ ಅಂತ ನಾವು ಭಾವಿಸಬೇಕು. ಅದಕ್ಕೆ ನೇತಿ ನೇತಿ ಆತ್ಮ ಅಂತ ಶ್ರುತಿ. ಈ ಇಂದ್ರಿಯ ಪರಮಾತ್ಮ ಅಲ್ಲ, ಈ ಜಡ ಶರೀರ ಪರಮಾತ್ಮ ಅಲ್ಲ, ಅದರೊಳಗಿರ್ತಕ್ಕಂತಹ ಜೀವ ಅವನು ಪರಮಾತ್ಮ ಅಲ್ಲ. ಇವರೆಲ್ಲರಿಗಿಂತಲೂ ವಿಲಕ್ಷಣನಾದವನು, ಎಲ್ಲರಿಗೂ ಪ್ರೇರಕನಾಗಿರುವ ಸ್ವತಂತ್ರ ವ್ಯಕ್ತಿ ಯಾರು, ಅವನು ಭಗವಂತ. ಹಾಗೆ ಅಂತ ಶ್ರುತಿ ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಈ ದೇಹ ಇಂದ್ರಿಯಗಳಲ್ಲಿ ಪರಮಾತ್ಮನೂ ಇದ್ದಾನೆ, ಜೀವನೂ ಇದ್ದಾನೆ. ಆದರೆ ಅಸಂಗನಾದ ಪರಮಾತ್ಮನಿಗೆ ಈ ದೇಹ ಇಂದ್ರಿಯಾದಿಗಳಲ್ಲಿ ಇರೋದರಿಂದ ಯಾವ ಪ್ರಯೋಜನವೂ ಇಲ್ಲ. ನಮಗೆ ಅದರಿಂದ ಪ್ರಯೋಜನಗಳಿದೆ. ಪರಮಾತ್ಮ ನಮ್ಮ ದೇಹದಲ್ಲಿದ್ದಾನೆ, ನಮ್ಮ ಇಂದ್ರಿಯಗಳಲ್ಲಿದ್ದಾನೆ. ನಮಗೆ ನಮ್ಮ ದೇಹದಲ್ಲಿ ಇರೋದರಿಂದ ನಮ್ಮ ದೇಹದಿಂದ ನಮ್ಮ ಇಂದ್ರಿಯಗಳಿಂದ ಸುಖ ದುಃಖಗಳ ಅನುಭವಗಳಾಗತ್ತೆ. ಆದರೆ ಭಗವಂತನಿಗೆ ನಮ್ಮ ದೇಹದಲ್ಲಿ ಇದ್ದರೂ ಅವನಿಗೆ ಸುಖ ದುಃಖಾದಿಗಳ ಸಂಬಂಧ ಇಲ್ಲ, ಅವನು ಅಸಂಗನಾಗಿದ್ದಾನೆ. ಆದ್ದರಿಂದ ನಾವು ದೇಹಾದಿ ಜೀವನಿಗೆ ಮಾತ್ರ ದೇಹಾದಿಗಳ ಮೇಲೆ ಅಭಿಮಾನ ಇರುತ್ತೆ, ವಿಷಯಾಸಕ್ತಿ ಇರುತ್ತೆ. ಆ ವಿಷಯಾಸಕ್ತಿ ದೇಹಾಭಿಮಾನಗಳಿಂದ ಸುಖ ದುಃಖಗಳು ಉಂಟಾಗತ್ತೆ. ಭಗವಂತನಿಗೆ ಈ ದೇಹಾಭಿಮಾನ ವಿಷಯಾಸಕ್ತಿಗಳು ಯಾವುದೂ ಇಲ್ಲ, ಅವನು ಸ್ವಯಂ ಪರಿಪೂರ್ಣನಾದದ್ರಿಂದ ಅವನಿಗೆ ಈ ಸಾಂಸಾರಿಕ ಸುಖ ದುಃಖಗಳ ಸಂಬಂಧ ಯಾವುದೂ ಇಲ್ಲ. ಉಪನಿಷತ್ತಿನಲ್ಲಿ ಒಂದು ಬಹಳ ಸ್ವಾರಸ್ಯವಾದ ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ಈ ಶರೀರವನ್ನೇ ಒಂದು ರಥ ಅಂತ ಹೇಳ್ತಾರೆ. ಈ ರಥದ ಸಾರಥಿ ಯಾರು ಅಂದರೆ ವಾಯುದೇವರು. ಈ ರಥದಲ್ಲಿ ಪ್ರಯಾಣ ಮಾಡುವವನು ಯಾರು ಅಂದರೆ ಈ ದೇಹದಲ್ಲಿರುವ ಜೀವನ ಬಿಂಬರೂಪಿಯಾದ ಭಗವಂತ. ಅವನ ಜೊತೆಯಲ್ಲಿ ಜೀವ ಇದ್ದಾನೆ ಅಷ್ಟೇ. ಹಾಗಾಗಿ ನಾವೇನು ಓಡಾಡ್ತೇವೆ, ನಮ್ಮ ಓಡಾಟಗಳೆಲ್ಲ ಭಗವಂತನ ಬ್ರಹ್ಮರಥೋತ್ಸವ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ತಿರುಪತಿಯ ಬ್ರಹ್ಮರಥೋತ್ಸವ ನೋಡ್ತೇವೆ. ಆ ರಥದಲ್ಲಿ ಅನೇಕ ಜನ ಅರ್ಚಕರೆಲ್ಲ ನಿಂತಿರ್ತಾರೆ, ಛತ್ರ ಚಾಮರ ಹಿಡ್ಕೊಂಡು ನಿಂತಿರ್ತಾರೆ. ಶ್ರೀನಿವಾಸ ದೇವರನ್ನು ಕೂಡಿಸಿರ್ತಾರೆ. ಒಂದೇ ರಥದಲ್ಲಿ ಶ್ರೀನಿವಾಸ ದೇವರು ಇರ್ತಾರೆ, ಅರ್ಚಕರು ಇರ್ತಾರೆ. ಆದರೆ ಶ್ರೀನಿವಾಸ ದೇವರ ಬ್ರಹ್ಮರಥೋತ್ಸವ ಅಂತ ಹೇಳ್ತೀವಿ ಹೊರತು ಅರ್ಚಕರ ಬ್ರಹ್ಮರಥೋತ್ಸವ ಅಂತ ನಾವು ಹೇಳಲ್ಲ. ಅದರಂತೆ ಆ ರಥದಲ್ಲಿ ಭಗವಂತನನ್ನು ಕೂಡಿಸಿ ಅವನ ಜೊತೆಯಲ್ಲಿ ಅರ್ಚಕರು ಹೇಗಿರ್ತಾರೆ, ಹಾಗೆ ದೇಹ ಅನ್ನುವ ರಥದಲ್ಲಿ ಭಗವಂತ ಪ್ರಧಾನವಾಗಿ ಶ್ರೀನಿವಾಸ ರಥದಲ್ಲಿ ಕುಳಿತಿರುವ ಹಾಗೆ ಭಗವಂತ ಕೂತಿದ್ದಾನೆ. ಆ ಶ್ರೀನಿವಾಸನ ಜೊತೆಯಲ್ಲಿ ಅರ್ಚಕರು ಪರಿವಾರದವರು ಏನು ಹೇಗೆ ನಿಂತಿರ್ತಾರೆ, ಹಾಗೆ ಆ ಭಗವಂತನ ಅಧೀನರಾಗಿ ಭಗವಂತನ ಅರ್ಚಕರಾಗಿ ನಾವು ಈ ದೇಹದಲ್ಲಿದ್ದೇವೆ. ಆದ್ದರಿಂದ ಈ ದೇಹ ಅನ್ನೋ ರಥವನ್ನು ಎಳೆದುಕೊಂಡು ಹೋಗ್ತಾ ಇರೋರು ಸಾರಥಿ ನಮ್ಮ ವಾಯುದೇವರು. ಹಾಗಾಗಿ ನಾವು ನಮ್ಮ ಎಲ್ಲ ಓಡಾಟವನ್ನು ನಾನು ಅಲ್ಲಿಗೆ ಹೋಗಿ ಬಂದೆ, ನಾನು ಇಲ್ಲಿಗೆ ಹೋಗಿ ಬಂದೆ ಅಂತ ವ್ಯವಹಾರ ಮಾಡಬಾರ್ದು. ಈ ದೇಹದಲ್ಲಿರುವ ಭಗವಂತನಿಗೆ ಈ ದೇಹದಲ್ಲಿ ಸಾರಥಿಯಾಗಿ ಕೂತಿರುವ ಪ್ರಾಣದೇವರು ಬ್ರಹ್ಮ ರಥೋತ್ಸವ ಮಾಡ್ತಾ ಇದ್ದಾರೆ ಅಂತ ಹೀಗೆ ಅನುಸಂಧಾನ ಮಾಡಿಕೊಂಡ್ರೆ ನಮ್ಮ ಓಡಾಟಗಳೆಲ್ಲವೂ ಕೂಡ ಒಂದು ರಥೋತ್ಸವ, ಭಗವಂತನಿಗೆ ನಮ್ಮ ಬಿಂಬರೂಪಿಯಾದ ಭಗವಂತನ ರಥೋತ್ಸವ ಅಂತ ಹೀಗೆ ಚಿಂತನೆ ಮಾಡಬೇಕು ಅನ್ನುವುದನ್ನು ಉಪನಿಷತ್ತುಗಳು ತಿಳಿಸ್ತಾರೆ. ಹಾಗಾಗಿ ಆ ಸುವರ್ಣ ರಥ ಹೇಗೆ ಅದು ಕಟ್ಟಿಗೆ ರಥ ಮಾಡಿ ಸುವರ್ಣದ ಕವಚ ತೊಡಿಸಿದಾಗ ಸುವರ್ಣ ರಥ ಅಂತ ಕರೀತಾರೋ, ಹಾಗೆ ಈ ದೇಹದಲ್ಲಿ ಭಗವಂತ ಇದ್ದರೂ ಕೂಡ ಈ ದೇಹಕ್ಕೆ ಏನೇನು ಹೆಸರುಗಳಿಟ್ಟು ನಾವು ಕರೀತೇವೆ ಆ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳುತ್ತೆ. ಇದು ಭಗವಂತನ ದೇಹ, ಭಗವಂತನ ಅಧೀನವಾದ ಇಂದ್ರಿಯಗಳು, ದೇಹ ಇಂದ್ರಿಯಗಳು. ಅದರೊಳಗೆ ಭಗವಂತನ ಪ್ರೇರಣೆಯಿಂದ ಈ ಜೀವ ಕೂತಿದ್ದಾನೆ. ಭಗವಂತನಿಗೆ ಈ ದೇಹದ ಮೇಲೆ ಈ ಇಂದ್ರಿಯಗಳ ಮೇಲೆ ಅಭಿಮಾನ ಇಲ್ಲ, ವಿಷಯಾಸಕ್ತಿ ಇಲ್ಲ. ಆದ್ದರಿಂದ ಅಸಂಗನಾದ ಭಗವಂತ ಈ ದೇಹೇಂದ್ರಿಯಾದಿಗಳಲ್ಲಿ ನೆಲೆಸಿದರೂ ಅವನಿಗೆ ಸುಖ ದುಃಖಗಳ ಸಂಪರ್ಕ ಇಲ್ಲ. ಆದರೆ ಒಳಗಿರುವ ಜೀವನಿಗೆ ಈ ದೇಹದ ಮೇಲೆ ಈ ಇಂದ್ರಿಯಗಳ ಮೇಲೆ ಅಭಿಮಾನ ಇದೆ, ವಿಷಯದ ಆಸಕ್ತಿ ಇದೆ. ಆದ್ದರಿಂದ ಇವನು ಸಾಂಸಾರಿಕ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಈ ತಿಳುವಳಿಕೆಯನ್ನು ಸಂಪಾದನೆ ಮಾಡಿಕೊಂಡು ಮನುಷ್ಯ ಆದಷ್ಟು ಬೇಗ ರಾಗದ್ವೇಷಗಳನ್ನು ಕಳೆದುಕೊಳ್ಳುವ ಯೋಚನೆ ಮಾಡಬೇಕು, ವಿಷಯಾಸಕ್ತಿಯನ್ನು ಕಳೆದುಕೊಳ್ಳುವ ಯೋಚನೆ ಮಾಡಬೇಕು. ಯಾಕೆಂದರೆ ರೋಗ ಸ್ವಲ್ಪ ಇದ್ದಾಗಲೇ ಔಷಧಿಯನ್ನು ತಗೊಂಡ್ರೆ ರೋಗ ಪರಿಹಾರ ಆಗುತ್ತೆ. ರೋಗ ಗಟ್ಟಿಯಾಗಿ ನೆಲೆ ನಿಂತ ಮೇಲೆ ನಾವು ಯಾವ ಔಷಧಿ ತೊಗೊಳಕ್ಕಾಗಲ್ಲ, ಆ ರೋಗ ನಮಗೆ ಮಾರಕವಾಗಿಬಿಡುತ್ತೆ. ಹಾಗೆ ಈ ರಾಗದ್ವೇಷಗಳು, ವಿಷಯಾಸಕ್ತಿ ಅನ್ನೋದು ಒಂದು ರೋಗ. ಅದನ್ನು ಎಷ್ಟು ಬೇಗ ನಾವು ಕಳ್ಕೊಳ್ತೇವೆ ಅಷ್ಟು ಬೇಗ ನಮ್ಮ ಶರೀರವನ್ನು ಜ್ಞಾನ ಮೋಕ್ಷಗಳ ಸಂಪಾದನೆಗೆ ಸಾಧನವಾಗಿ ಬಳಸ್ಕೊಳ್ಳೋಕ್ಕೆ ಬರುತ್ತೆ. ಆದ್ದರಿಂದ ವಿಷಯಾಸಕ್ತಿ, ರಾಗದ್ವೇಷಗಳನ್ನು ಬೇಗ ಕಳೆದುಕೊಳ್ಳಬೇಕು. ಅದು ನಮ್ಮ ಗಂಟಿರುವ ರೋಗ. ಆ ರೋಗವನ್ನು ಬೇಗ ಚಿಕಿತ್ಸೆ ಮಾಡಿ ಗುಣಪಡಿಸ್ಕೊಳ್ಳದೆ ಹೋದರೆ ಆ ರೋಗ ನಮಗೆ ಮಾರಕವಾಗುತ್ತೆ ಎಂಬ ಅಂಶವನ್ನು
ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹೀಗೆ ಆ ಭಗವಂತನಲ್ಲಿ ಭಕ್ತಿ ಯೋಗವನ್ನು ಗಳಿಸಿಕೊಳ್ಳುವುದರಿಂದ, ಮನಸ್ಸು ಭಗವಂತನಲ್ಲಿ ಏಕಾಗ್ರಗೊಳಿಸುವುದರಿಂದ ನಮಗೆ ವಿಷಯಾಸಕ್ತಿ ಕಡಿಮೆ ಆಗತ್ತೆ. ಎಲ್ಲರೊಳಗೂ ಭಗವಂತ ಇದ್ದಾನೆ ಅನ್ನುವ ಚಿಂತನೆಯನ್ನು ದೃಢವಾಗಿ ಬೇರೂರಿಸಿಕೊಂಡಾಗ ಎಲ್ಲ ಕಡೆಯೂ ಭಗವಂತನ ಲೀಲೆಗಳನ್ನೇ ನೋಡುವಂತಹ ಎತ್ತರಕ್ಕೆ ನಾವು ಏರಿದಾಗ ನಮಗೆ ಸಾಂಸಾರಿಕ ಸೆಳೆತಗಳು, ಬಂಧನಗಳು ಕಡಿಮೆಯಾಗತ್ತೆ. ಆ ಭಗವಂತನ ಪ್ರಾಪ್ತಿಯಾಗುವಂತಹ ಮೋಕ್ಷದ ಕಡೆಗೆ ಸಾಗಲಿಕ್ಕೆ ಅನುಕೂಲವಾಗತ್ತೆ. ಆದ್ದರಿಂದ ಈ ದೇಹಾಭಿಮಾನ, ವಿಷಯದ ಆಕರ್ಷಣೆಗಳು ಇದನ್ನೆಲ್ಲ ಕಳೆದುಕೊಂಡು ಅಯೋಗ್ಯರನ್ನು ಆಶೀರ್ವಾದ ಮಾಡೋದು, ಯೋಗ್ಯರನ್ನು ನಿಂದನೆ ಮಾಡೋದು, ಇದೆಲ್ಲ ಬಿಟ್ಟು ಭಗವದ್ಭಕ್ತರಲ್ಲಿ ಭಗವಂತನನ್ನು ಕಾಣುವಂತಹ, ಇಡೀ ಜಗತ್ತಿನ ಪ್ರತಿಯೊಬ್ಬ ಜೀವರಾಶಿಗಳ ಒಳಗೂ ಭಗವಂತನನ್ನು ಕಾಣುವಂತಹ ದೊಡ್ಡ ದೃಷ್ಟಿಯನ್ನು ಬೆಳೆಸಿಕೊಂಡಾಗ ಈ ಶರೀರದ ಕ್ರಿಯೆಗಳ ಮೇಲೆ ನಮಗೆ ಗಮನವೇ ಇರೋದಿಲ್ಲ. ಅಂಥ ಎತ್ತರಕ್ಕೆ ನಾವು ಏರ್ತೇವೆ. ಆ ಎತ್ತರದ ಸ್ಥಿತಿಯನ್ನು ತಲುಪಬೇಕಾಗಿದ್ದರೆ ಮೊದಲು ಈ ರಾಗದ್ವೇಷಗಳನ್ನು ಬಿಡಬೇಕು, ವಿಷಯಾಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಬೇಕು, ಪರಿಹಾರ ಮಾಡಿಕೊಳ್ಬೇಕು ಎಂಬ ಮಾತನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಜಗತ್ತಿಗೆ ಉತ್ಪತ್ತಿ ನಾಶಗಳಿದೆ. ಆದ್ದರಿಂದ ಈ ಜಗತ್ತಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಆದರೆ ಆ ಜಗತ್ತಿಗೆ ಅಸ್ತಿತ್ವವನ್ನು ಮತ್ತು ಜ್ಞಾನ, ಪ್ರವೃತ್ತಿ ಇದನ್ನೆಲ್ಲವನ್ನು ಕೊಡುವವನು ಭಗವಂತ. ಆದ್ದರಿಂದ ಭಗವಂತ ಸ್ವತಂತ್ರ. ಅದರಿಂದ ಜಗತ್ತು ಸತ್ಯ ಅಂದರೆ ಜಗತ್ತು ಪರಾಧೀನವಾಗಿದೆ ಅಂತ ಅರ್ಥ. ಭಗವಂತ ಸತ್ಯ ಅಂದರೆ ಸ್ವತಂತ್ರ ಅಂತ ಅರ್ಥ. ಹಾಗೆ ಭಗವಂತ ಸ್ವತಂತ್ರವಾದ ಸತ್ಯವಾದ ವಸ್ತು, ಜಗತ್ತು ಪರಾಧೀನವಾದ ಸತ್ಯವಾದ ವಸ್ತು. ಈ ಎರಡೂ ಸತ್ಯಗಳನ್ನು ನಾವು ತಿಳ್ಕೊಳ್ಬೇಕು. ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಕಂಡು ಬರುತ್ತೆ. ಎಲ್ಲಾದರೂ ಕಂಡು ಬಂದರೆ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ಅಂತ ಕಂಡು ಬಂದರೆ ಪರಾಧೀನವಾಗಿದೆ, ಸ್ವತಂತ್ರ ಅಸ್ತಿತ್ವ ಇಲ್ಲ, ಪರಾಧೀನವಾಗಿದೆ ಅಂತ ಅರ್ಥ. ಯಾಕೆಂದರೆ ಜಗತ್ತು ಇದೆ ಅಂತ ಎಲ್ಲರ ಅನುಭವ ಸಿದ್ಧವಾಗಿರುವಾಗ, ಜಗತ್ತು ಇಲ್ಲ ಅಂತ ಎಲ್ಲಾದರೂ ಶಾಸ್ತ್ರಗಳಲ್ಲಿ ಮಾತು ಬಂದರೆ ಸ್ವತಂತ್ರವಾಗಿಲ್ಲ, ಪರಾಧೀನವಾಗಿದೆ ಹಾಗೆ ಅಂತ ಅರ್ಥ. ಮತ್ತು ಅಷ್ಟೇ ಅಲ್ಲ, ಅದು ಹಾಗೆ ಎಲ್ಲರ ವ್ಯವಹಾರ ಉಂಟಂದರೆ ಮಕ್ಕಳಿರ್ತಾರೆ, ಮಕ್ಕಳಿಂದ ಏನೂ ಪ್ರಯೋಜನ ಇರಲ್ಲ. ಆವಾಗ ಮಕ್ಕಳಿದ್ರೂ ಏನು ಉಪಯೋಗ ಇಲ್ಲ, ಮಕ್ಕಳಿಲ್ಲ ಅಂತಲೇ ಲೆಕ್ಕ ಅಂತ ನಾವು ವ್ಯವಹಾರ ಮಾಡ್ತೇವೆ. ಇದನ್ನೇ ಉದಾಹರಣೆ ಕೊಡ್ತಾ ಇದ್ದಾರೆ. ಮಕ್ಕಳಿದ್ದರೂ ಅವರ ನಮಗೆ ಪ್ರಯೋಜನ ಇಲ್ಲ ಅಂತಾದರೆ, ಅಥವಾ ಅವರು ಅಶಕ್ತರಾಗಿದ್ದರೆ ಇದ್ದರೂ ಇಲ್ಲ ಅಂತ ಹೇಗೆ ನಾವು ವ್ಯವಹರಿಸ್ತೇವೋ ಹಾಗೆ ಜಗತ್ತು ಇಲ್ಲ ಅಂತ ವ್ಯವಹಾರ ಕಂಡ್ರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ಜಗತ್ತಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗಾದರೆ ಜಗತ್ತು ಇಲ್ಲ ಅಂದರೆ ಸ್ವತಂತ್ರವಾಗಿಲ್ಲ, ಅದು ಪರಾಧೀನವಾಗಿದೆ ಎಂಬ ಅಂಶವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇದನ್ನೆಲ್ಲ ತಿಳ್ಕೊಳ್ಳದೆ ಹೋದರೆ ಏನೇನೋ ಗೊಂದಲಕ್ಕೆ ಒಳಗಾದರೆ ತತ್ವಜ್ಞಾನವೇ ಕಲುಷಿತವಾಗಿಬಿಡುತ್ತೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ನಾವು ಪರಮಾತ್ಮನಲ್ಲಿ ಮನಸ್ಸು ಇಡದೇ ಹೋಗಲಿ, ಅದರಿಂದ ಪರಮಾತ್ಮನಿಗೆ ಯಾವ ಲಾಭವೂ ಇಲ್ಲ, ನಷ್ಟ ಇಲ್ಲ. ಆದರೆ ಎಲ್ಲ ಧರ್ಮಾಚರಣೆಗಳನ್ನು ಮಾಡ್ತಾ ಇದ್ದರೂ ಕೂಡ ವಿಷಯಾಸಕ್ತಿಯನ್ನು ಬಿಟ್ಟು ಭಗವಂತನಲ್ಲಿ ಮನಸ್ಸನ್ನು ಇಟ್ಟರೆ ಮಾತ್ರ ಅವನು ಸುಪ್ರೀತನಾಗ್ತಾನೆ, ಇಳದೆ ಹೋದರೆ ಅವನು ಪ್ರೀತನಾಗೋದಿಲ್ಲ. ಆದ್ದರಿಂದ ನಾವು ಎಷ್ಟೇ ಧರ್ಮಾಚರಣೆಗಳನ್ನು ಮಾಡಬಹುದು, ಎಲ್ಲ ಧರ್ಮಾಚರಣೆಗಳನ್ನು ಮಾಡಿದ್ರೂ ಭಗವಂತ ನಮ್ಮ ಬಗ್ಗೆ ಸುಪ್ರಸನ್ನ ಆಗಬೇಕಾಗಿದ್ದರೆ ವಿಷಯಾಸಕ್ತಿಯನ್ನು ನಾವು ಕಳ್ಕೊಂಡು ಭಗವಂತನಲ್ಲಿ ಮನಸ್ಸಿಡಬೇಕು. ಯಾಂತ್ರಿಕವಾಗಿ ಕರ್ಮಾಚರಣೆಗಳನ್ನು ಮಾಡೋದರಿಂದ ಪೂರ್ಣವಾದ ಭಗವಂತನ ಅನುಗ್ರಹವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಧರ್ಮಾಚರಣೆಗಳನ್ನು ಮಾಡುವುದು ಎಷ್ಟು ಮುಖ್ಯವೋ ಅದರ ಜೊತೆಗೆ ವಿಷಯಾಸಕ್ತಿಯನ್ನು ತೊರೆದು ಭಗವಂತನಲ್ಲೇ ಮನಸ್ಸಿಡೋದು ಅದು ಬಹಳ ಮುಖ್ಯವಾದ ಸಂಗತಿ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಹೀಗೆಲ್ಲ ಅನೇಕ ಸಂಗತಿಗಳನ್ನು ತಿಳಿಸಿ ಕೆಲವು ವೈಷ್ಣವ ಧರ್ಮವನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿ ಆ ಉದ್ಧವರಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಕೆಲವು ವೈಷ್ಣವ ಧರ್ಮವನ್ನು ಹೇಳ್ತಾ ಇದ್ದಾನೆ. ಏನು ಅಂದರೆ, ಸಂಸಾರವನ್ನು ಜಯಿಸಬೇಕಾಗಿದ್ದರೆ ಯಾರಿಗೆ ಮನೋಬಲ ಇಲ್ಲ ಅವರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಶುದ್ಧ ವೈಷ್ಣವ ಧರ್ಮಗಳನ್ನು ಆಚರಣೆ ಮಾಡಿದರೆ ಆಗ ನಮಗೆ ಸಂಸಾರವನ್ನು ದಾಟುವ ಶಕ್ತಿ ಬರ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಏನದು ವೈಷ್ಣವ ಧರ್ಮ ಹಾಗೆ ಅಂತಂದರೆ ಅದನ್ನು ತಿಳಿಸ್ತಾ, ಕುರ್ಯಾತ್ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈ ಸ್ಮರನ್ ಮಯ್ಯರ್ಪಿತ ಮನಶ್ಚಿತ್ತ ಮದ್ಧರ್ಮಾತ್ಮ ಮನೋರಥಿ. ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು. ಯಾರು ವೈಷ್ಣವ ಧರ್ಮನಿಷ್ಠರೋ ಅವರನ್ನು ಪ್ರೀತಿ ಮಾಡಬೇಕು, ಅವರ ಪ್ರೀತಿಗೆ ತಾನೂ ಪಾತ್ರ ಆಗಬೇಕು, ತಾನೂ ಅವರನ್ನು ಪ್ರೀತಿ ಮಾಡಬೇಕು. ಜೊತೆಯಲ್ಲಿ ಭಗವಂತನನ್ನು ಸದಾ ಸ್ಮರಣೆ ಮಾಡ್ತಾ ಭಗವಂತನ ಪ್ರಸಾದಕ್ಕೋಸ್ಕರವಾಗಿ ಅಂತಲೇ ಸಂಕಲ್ಪ ಮಾಡಿಕೊಂಡು ಕರ್ಮಾಚರಣೆಗಳನ್ನು ಮಾಡಬೇಕು. ಹಾಗೆ ದೇಶಾನ್ ಪುಣ್ಯಾನ್ ಸಂಶ್ರಯೇತ ಮದ್ಭಕ್ತೈ ಸಾಧುಭಿಶ್ರುತಾನ್
ದೇವಾಸುರ ಮನುಷ್ಯೇಷು ಮದ್ಭಕ್ತಾಚರಿತಾನಿ ಚ. ಸಜ್ಜನರಾದ ಬ್ರಹ್ಮಾದಿ ದೇವತೆಗಳಿದ್ದಾರೆ, ಹಾಗೆಯೇ ಸಜ್ಜನರಾದ ಪ್ರಹ್ಲಾದಾದಿ ಅಸುರರಿದ್ದಾರೆ, ಪ್ರಿಯವ್ರತರೇ ಮೊದಲಾದಂತಹ ಮನುಷ್ಯರಿದ್ದಾರೆ. ಅಂತಹ ಸಜ್ಜನರ ಸನ್ನಿಧಾನ ಇರುವ ಕ್ಷೇತ್ರದಲ್ಲಿ ನಾವು ವಾಸ ಮಾಡಬೇಕು. ಮತ್ತು ನನ್ನ ಭಕ್ತರು ಆಚರಿಸ್ತಕ್ಕಂಥ ಭಗವಂತನ ಭಕ್ತರು ಆಚರಿಸುವಂತಹ ಕರ್ಮಗಳನ್ನು ನಾವು ಆಚರಿಸ್ತಾ ಇರಬೇಕು. ಹೀಗೆ ಭಗವಂತನ ಭಕ್ತರಾದ ದೇವತೆಗಳು, ಭಗವಂತನ ಭಕ್ತರಾದಂತಹ ಪ್ರಹ್ಲಾದಾದಿಗಳು, ಭಗವಂತನ ಭಕ್ತರಾದ ಪ್ರಿಯವ್ರತರೇ ಮೊದಲಾದ ಮನುಷ್ಯರು, ಇಂತಹ ಮಹಾತ್ಮರು ಭಗವದ್ಭಕ್ತರು ಎಲ್ಲಿ ನೆಲೆಸ್ತಾರೆ ಅಲ್ಲಿ ನಾವು ವಾಸ ಮಾಡಬೇಕು. ಇದು ವೈಷ್ಣವ ಧರ್ಮ. ವಿಷ್ಣು ಭಕ್ತರು ಎಲ್ಲಿ ವಾಸ ಮಾಡ್ತಾರೆ ಅಂತಹ ಪರಿಸರದಲ್ಲಿಯೇ ನಾವು ವಾಸ ಮಾಡಬೇಕು. ಪ್ರತಿನಿತ್ಯ ಆ ವೈಷ್ಣವರ ದರ್ಶನ, ವೈಷ್ಣವರ ಸಂಪರ್ಕ, ಅವರಿಂದ ನಮಗೆ ಭಗವಂತನ ತತ್ವಜ್ಞಾನದ ಜಾಗೃತಿ ಇದೆಲ್ಲ ಉಂಟಾಗುವಂತೆ ನಾವು ವೈಷ್ಣವ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದರೆ ಆಗ ಭಗವಂತನ ಅನುಗ್ರಹ ನಮಗಾಗತ್ತೆ. ಹಾಗೆ ಪೃಥಕ್ ಸತ್ರೇಣವಾ ಮಹ್ಯಂ ಮಮ ಯಾತ್ರಾ ಮಹೋತ್ಸವಂ ಕಾರಯನ್ ನೃತ್ಯಗೀತಾದ್ಯೈ ಮಹಾರಾಜ ವಿಭೂತಿಭಿ. ಸಮರ್ಥನಾಗಿದ್ದರೆ ತಾನೊಬ್ಬನೇ ಭಗವಂತನ ರಥೋತ್ಸವಾದಿ ಸೇವೆಗಳನ್ನು ಮಾಡಿಸಬೇಕು. ಭಗವಂತನ ಮುಂದೆ ನೃತ್ಯ, ಗೀತ, ವಾದ್ಯ ಸೇವೆಗಳನ್ನು ಸಮರ್ಪಣೆ ಮಾಡಬೇಕು. ಅಥವಾ ಅನೇಕ ಭಕ್ತರ ಜೊತೆಯಲ್ಲಿ ಸೇರಿಕೊಂಡಾದರೂ ಭಗವಂತನ ಭವ್ಯವಾದ ರಥೋತ್ಸವ, ಅವನ ಮುಂದೆ ನರ್ತನ, ಗಾಯನ, ಕೀರ್ತನಾದಿ ಸೇವೆಗಳನ್ನು ಸಲ್ಲಿಸ್ತಾ ಇರಬೇಕು. ಮತ್ತು ಎಲ್ಲರೊಳಗೂ ಭಗವಂತನಿದ್ದಾನೆ ಅನ್ನುವ ಎಚ್ಚರ ಇರಬೇಕು. ಹೀಗೆ ಎಲ್ಲರಲ್ಲೂ ಭಗವಂತನನ್ನು ಕಂಡು ಎಲ್ಲ ಕಾಲಕ್ಕೂ ಅವನೇ ಸ್ವತಂತ್ರ, ನಾವು ಅವನ ಅಧೀನರಾಗಿದ್ದೇವೆ ಅನ್ನುವ ತಿಳುವಳಿಕೆಯನ್ನು ಇಟ್ಟುಕೊಂಡು ಯಾರು ಬ್ರಾಹ್ಮಣೇ ಪುಲ್ಕಸೆ ಸ್ಥೇನೆ ಬ್ರಹ್ಮಣಿ ಅರ್ಕೆ ಸ್ಫುಲಿಂಗಕ್ಕೆ ಅಕ್ರೂರೇ ಕ್ರೂರಕೆ ಚೈವ ಸಮದೃಕ್ ಪಂಡಿತೋ ಮತಃ. ಒಬ್ಬ ಬ್ರಾಹ್ಮಣ ಇರಬಹುದು, ಒಬ್ಬ ಚಡ್ಡಾಳ ವ್ಯಕ್ತಿ ಇರಬಹುದು, ಒಬ್ಬ ಕಳ್ಳ ಇರಬಹುದು, ಚತುರ್ಮುಖ ಬ್ರಹ್ಮ ಇರಬಹುದು, ಸೂರ್ಯ ಅಥವಾ ಒಂದು ಬೆಂಕಿಯ ಕಿಡಿ, ಅಕ್ರೂರನಾದ ಸ್ವಭಾವ ಮನುಷ್ಯ, ಕ್ರೂರನಾದ ಮನುಷ್ಯ, ಎಲ್ಲ ಕಡೆಯೂ ನಮ್ಮ ಪರಮಾತ್ಮ ಇದ್ದಾನೆ ಅಂತ, ಎಲ್ಲರೊಳಗೂ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ನಿರ್ದೋಷನಾಗಿದ್ದಾನೆ ಅಂತ ಯಾರು ಕಾಣ್ತಾರೆ ಅವರನ್ನು ಜ್ಞಾನಿಗಳು ಅಂತ ಭಾವಿಸ್ತಾರೆ. ಇಂಥ ತಿಳುವಳಿಕೆಯನ್ನು ಭಗವದ್ಭಕ್ತನಾದವನು ಎಲ್ಲರೊಳಗೂ ಭಗವಂತನನ್ನು ಗುರುತಿಸುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಎಂಬ ಅಂಶವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಇಂತಹ ವೈಷ್ಣವ ಧರ್ಮಗಳನ್ನೆಲ್ಲ ತಿಳಿಸ್ತಾ ಎಲ್ಲರೊಳಗೂ ನನ್ನನ್ನು ಗುರುತಿಸುವ ತನಕ, ಸಮಾಜದ ಪ್ರತಿಯೊಬ್ಬರೊಳಗೂ ನಾನಿದ್ದೇನೆ ಅಂತ ಭಗವಂತನನ್ನು ಗುರುತಿಸುವ ತನಕ ಅವನಿಗೆ ನನ್ನ ಅನುಗ್ರಹ ಆಗೋದಿಲ್ಲ. ಹಾಗೆ ಎಲ್ಲರೊಳಗೆ ಭಗವಂತನನ್ನು ಕಂಡು ಅವರವರಿಗೆ ಮಾಡುವ ಉಪಕಾರಾದಿಗಳನ್ನು ಭಗವಂತನ ಸೇವೆ ಅಂತ ಸಮರ್ಪಣೆ ಮಾಡಬೇಕು. ಅಂಥವನೇ ನಿಜವಾದ ಭಕ್ತ ಅಂತ ಇಷ್ಟು ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿ, ನಾನು ಮಾಡಿರುವ ಈ ಉಪದೇಶವನ್ನು ಅಯೋಗ್ಯರಿಗೆ, ನಾಸ್ತಿಕರಿಗೆ ಹೇಳಬಾರದು. ಯಾರು ಯೋಗ್ಯರಿದ್ದಾರೆ, ಭಗವದ್ಭಕ್ತರಿದ್ದಾರೆ, ಧರ್ಮದಲ್ಲಿ, ತತ್ವಜ್ಞಾನದಲ್ಲಿ, ಅಧ್ಯಾತ್ಮದಲ್ಲಿ ಶ್ರದ್ಧೆ ಉಳ್ಳವರಾಗಿದ್ದಾರೆ, ಅವರಿಗೆ ಮಾತ್ರ ಈ ನನ್ನ ಉಪದೇಶ ತಲುಪಿಸಬೇಕು ಎಂಬ ಎಚ್ಚರಿಕೆಯನ್ನು ಕೊಟ್ಟು, ಇನ್ನು ನೀನು ಬದರಿ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ನನ್ನನ್ನು ಧ್ಯಾನ ಮಾಡಿಕೊಂಡು ನೀನು ಸಿದ್ಧಿಯನ್ನು ಪಡಿ ಅಂಥೇಳಿ ಉದ್ಧವರಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ನನ್ನ ಉಪದೇಶ ಕೇಳಿದ ಮೇಲೆ ನಿನ್ನ ಮೋಹ, ನಿನ್ನ ಅಜ್ಞಾನ ಎಲ್ಲ ಪರಿಹಾರ ಆಯಿತೋ ಇಲ್ವೋ ಹೇಳು ಅಂತ ಕೇಳ್ತಾರೆ. ಆಗ ಉದ್ಧವರು ನಮಸ್ಕಾರ ಮಾಡಿ, ಭಗವಂತ ನಿನ್ನ ಈ ಉಪದೇಶದ ಅಮೃತವನ್ನು ಉಂಡು ನನ್ನ ಎಲ್ಲ ಗೊಂದಲಗಳು, ಮೋಹಗಳು, ಅಜ್ಞಾನ, ಸಂಶಯಗಳು ಎಲ್ಲ ಪರಿಹಾರ ಆಗಿದೆ, ದೃಢವಾದ ತತ್ವ ನಿಶ್ಚಯ ನನಗೆ ಉಂಟಾಗಿದೆ ಪ್ರಭು, ಹಾಗೆ ಅಂತ ಹೇಳಿ ಪರಮಾತ್ಮನಿಗೆ ಉದ್ಧವ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಪರಮಾತ್ಮನಿಗೆ ಹೇಳ್ತಾನೆ, ಪರಮಾತ್ಮ ನಾನು ನಿನ್ನ ವಿಶೇಷವಾದ ಆತ್ಮೀಯತೆಯ ಅನುಗ್ರಹದಿಂದ ನಾನು ಉದ್ಧಾರ ಆಗಿದ್ದೇನೆ ಅಂತ ವಿಜ್ಞಾಪನೆ ಮಾಡಿಕೊಂಡು ನಮಸ್ಕಾರ ಮಾಡ್ತಾ ಇದ್ದಾನೆ. ಕೃಷ್ಣ ಹೇಳ್ದ, ಬದರಿಗೆ ಹೋಗಿ ನೀನು ಅಲ್ಲಿ ತಪಸ್ಸು ಮಾಡು ಹಾಗೆ ಅಂತ. ಎರಡು ಕಡೆಯಿಂದ ಆ ದ್ವಂದ್ವ ಆಯಿತು ಮತ್ತೆ ಉದ್ಧವನಿಗೆ. ಒಂದು ಕಡೆ ಕೃಷ್ಣನನ್ನು ಬಿಟ್ಟು ಹೋಗಬೇಕಲ್ಲ ಅನ್ನುವಂತಹ ಒಂದು ಕಾತರತೆ. ಅಯ್ಯೋ, ನಾ ಇಷ್ಟು ದಿವಸ ಇಷ್ಟು ಹೊತ್ತು ಕೃಷ್ಣನ ಮುಂದೆ ಕೂತು ಅವನ ಮುಖ ಕಮಲದಿಂದ ಉಪದೇಶವನ್ನು ಶ್ರವಣ ಮಾಡ್ತಾ ಇದ್ದೆ, ಇನ್ನು ಅವನನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಒಂದು ಕಡೆ ದುಃಖ. ಇಲ್ಲೇ ಇರೋಣ ಅಂತಂದರೆ ಅವನ ಆಜ್ಞೆ ಮೀರಿದ ಹಾಗಾಗತ್ತೆ. ಈಗ ಭಗವಂತನ ಆಜ್ಞೆ ಮತ್ತು ತನಗೆ ಭಗವಂತನ ವಿರಹದ ಕಾತರತೆ, ಈ ಎರಡರಲ್ಲಿ ಸಿಲುಕಿ ಮನಸ್ಸಿಲ್ಲದೆ ಹೋದರೂ ಕೂಡ ಭಗವಂತನ ಆಜ್ಞಾನುವರ್ತಿಯಾಗಿ ಬದರಿಯ ಅಲಕನಂದ ತೀರಕ್ಕೆ ಹೋಗಿ ಭಗವಂತನನ್ನು ಧ್ಯಾನ ಮಾಡಿಕೊಂಡು ತಪಸ್ಸು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಎಂಬುದಾಗಿ ಆ ಉದ್ಧವನ ಭಕ್ತಿಗೆ ಮೆಚ್ಚಿ ಕೃಷ್ಣ ತಾನು ಪರಂಧಾಮಕ್ಕೆ ಹೋಗುವ ಮುಂಚೆ ಉದ್ಧವನಿಗೆ ಉಪದೇಶ ಮಾಡಿದ್ದಾನೆ. ಇದು ಉದ್ಧವನಿಗೆ ಉಪದೇಶ ಮಾಡದ ಕೃಷ್ಣ ಗೀತೆ.
ಕೊನೆಯಲ್ಲಿ ಕೃಷ್ಣನನ್ನೇ ಬಿಡಲಾರದೆ ಕೃಷ್ಣನ ಪಾದುಕೆಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಅವನು ಬದರಿಗೆ ತೆರಳುತ್ತಾನೆ. ನಾವು ರಾಮಾಯಣದಲ್ಲಿ ಕೇಳ್ತೇವೆ, ಭರತ ರಾಮನ ಪಾದುಕೆಯನ್ನು ಅವನ ವಿರಹವನ್ನು ಸಹಿಸಲಾರದೆ ರಾಮನ ಪಾದುಕೆಯನ್ನು ತಲೆಯಲ್ಲಿ ಹೊತ್ತುಕೊಂಡು ತೆಗೆದುಕೊಂಡು ಹೋದ ಅಂತ. ಹಾಗೆಯೇ ಭಾಗವತದಲ್ಲಿ ಉದ್ಧವರು ಕೂಡ ಕೃಷ್ಣನ ಆಜ್ಞಾನುಸಾರವಾಗಿ ಬದರಿಗೆ ಹೊರಡುವಾಗ ಕೃಷ್ಣನ ಪಾದುಕೆಗಳನ್ನು ಪಡೆದು ಅದನ್ನು ತಲೆಯ ಮೇಲಿಟ್ಟುಕೊಂಡು ಭಕ್ತಿ ಶ್ರದ್ಧೆಗಳಿಂದ ಭಗವಂತನ ಆಜ್ಞಾನುವರ್ತಿಗಳಾಗಿ ಬದರಿಯಲ್ಲಿ ಹೋಗಿ ತಪಸ್ಸು ಮಾಡಿ ಸಿದ್ಧಿ ಪಡಿತಾರೆ ಎಂಬಲ್ಲಿಗೆ ಉದ್ಧವ ಗೀತೆ ಅನ್ನುವ ಭಾಗ ಮುಗಿತಾ ಇದೆ. ಇನ್ನು ಉಳಿದ ಏಕಾದಶ ಸ್ಕಂದದ ಕೊನೆಯ ಘಟ್ಟವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣ. ಪರಮಾನುಗ್ರಹವಾಗಿ ಉತ್ತಮೋತ್ತಮವಾದ ಭಗವಂತನ ತತ್ವಜ್ಞಾನ ಭಕ್ತಿಗಳು ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಅಪ್ಪು ಅವರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪ್ರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಲೇಟೆಸ್ಟ್ ಟೆಕ್ನಿಕ್ ಯೂಸ್ ಮಾಡಿ ಆ ಕಣ್ಗಳನ್ನ ನಾವು ಸ್ಲೈಸ್ ಮಾಡ್ಬೋದು. ಫ್ರಂಟ್ ಪೋರ್ಷನ್ನ ಒಬ್ಬರಿಗೆ, ಬ್ಯಾಕ್ ಪೋರ್ಷನ್ನ ಇನ್ನೊಬ್ಬರಿಗೆ. ಈ ಯಾರಿಗೆ ಫ್ರಂಟ್ ಪೋರ್ಷನ್ ತೊಂದರೆ ಇದೆಯೋ ಅವ್ರಿಗೆ ಫ್ರಂಟ್ ಪೋರ್ಷನ್ ಕೊಟ್ವಿ, ಯಾರಿಗೆ ಬ್ಯಾಕ್ ಪೋರ್ಷನ್ ತೊಂದರೆ ಇದೆಯೋ ಅವರಿಗೆ ಬ್ಯಾಕ್ ಪೋರ್ಷನ್ ಕೊಟ್ಬಿಟ್ಟು ಸೊ ಒಂದು ಕಣ್ಣು ಇಬ್ಬರಿಗೆ ಜೋಡಿಸಿ 2 ಕಣ್ಣು 4 ಜನರಿಗೆ ಜೋಡಿಸಿದ್ವಿ. ಮಾಡ್ಬೋದು, ದೇರ್ ಇಸ್ ನೋ ಡೌಟ್. ಅಪ್ಪು ತುಂಬ ಯಂಗಿದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇದು ಪಾಸಿಬಿಲಿಟಿ ಇತ್ತು ನಮ್ಮ ಹತ್ರ. ನೋಡೋಣ ಯಾಕೆ ಇದು ನಾವು ಟ್ರೈ ಮಾಡ್ಬೋದು. ಮೊದಲ ಬಾರಿಗೆ ಒಂದು ಸತಿ ನಮಗೆ ಇದು ಮಾಡೋಕ್ಕಾಯ್ತು ಅಂತ ನಮಗೆ ಇವಾಗ ಧೈರ್ಯ ಬಂತು ಅಂದರೆ ಇನ್ನು ಯಾರ ಕಣ್ಣು ಕೂಡ ಅಷ್ಟು ಒಳ್ಳೆಯದಿದ್ದು ನಮಗೆ ಆ ಥರ ಪೇಷಂಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ. ಅವರು ನೋಡಿ, ಅವರು ಅಣ್ಣವರು ಆವತ್ತು ಹೇಳಿದರು, ನಂದು, ನಮ್ಮ ಮನೆಯವ್ರದ್ದು, ನಮ್ಮ ಮಕ್ಕಳದ್ದು ಕಣ್ಗಳನ್ನೆಲ್ಲ ನಾವು ದಾನ ಮಾಡ್ತೀವಂತ. ನೋಡಿ, ಅವ್ರು ಕೊಟ್ಟ ಮಾತಿಗೆ ಒಂದು ನುಡಿದಂತೆ ನಡೆದ ಒಂದು ಕುಟುಂಬ ಅದು. ಅಣ್ಣವ್ರು ತೀರೋದ ತಕ್ಷಣ ನನಗೆ ಫೋನ್ ಮಾಡಿದರು, ಅಕ್ಕವ್ರು ತೀರೋದಾಗ ನನಗೆ ಫೋನ್ ಮಾಡಿ ಹೇಳಿದರು. ಇವಾಗ ಮೊನ್ನೆ ಅಂಥ ಒಂದು ಟ್ರ್ಯಾಜಿಕ್ ಇನ್ಸಿಡೆಂಟ್ಸ್. ಯಾರು ಈ ಟೈಮ್ನಲ್ಲಿ ನೇತ್ರದಾನದ ಬಗ್ಗೆ ಅಷ್ಟು ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆಯ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡೋ ಒಂದು ಕಾರ್ಯ ಎಲ್ಲರೂ ಮಾಡಬೇಕಂತ ಕೇಳ್ಕೊತೀವಿ. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು, ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರೊಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು, ಅವ್ರಿಗೆ 2 ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ
ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ